ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು 11 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ವ್ಲಾಗ್ ಅಂತ ಅಂದರೆ ನನ್ನ ಸ್ಯಾರಿ ಕಲೆಕ್ಷನ್ಸ್ನ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಆ್ಯಂಡ್ ಹಾಗೆಯೇ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ರು, ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ ನನ್ನ ಸ್ಯಾರಿ ಕಲೆಕ್ಷನ್ನ ತೋರಿಸ್ತೀನಿ. ಇವಾಗ ಈ ತಿಜೋರಿ ನಮ್ಮ ಮಮ್ಮಿದು, ಬಟ್ ಇದರಲ್ಲಿ ಸ್ಯಾರೀಸು ಜಾಸ್ತಿ ಇರೋದು ನಂದೇ. ಇದಿಷ್ಟು ಸ್ಯಾರೀಸು ಇದರಲ್ಲಿ ಕೆಲವೊಂದು ನಂದಿದೆ, ಇನ್ನು ಕೆಲವೊಂದು ನಮ್ಮ ಮಮ್ಮಿದಿದೆ. ಸ್ಯಾರಿ ಕಲೆಕ್ಷನ್ ವ್ಲಾಗ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ, ಬಟ್ ಸ್ಯಾರಿ ಕಲೆಕ್ಷನ್ ವ್ಲಾಗ್ನ ಮಾಡೋಕ್ಕೆ ಆಗಿರಲಿಲ್ಲ. ಬಿಕಾಸ್ ಬ್ಯಾಂಗ್ಳೂರಲ್ಲಿ ನಾನು ಜಾಸ್ತಿ ಸ್ಯಾರೀಸ್ಗಳನ್ನ ಇಟ್ಟಿಲ್ಲ. 3-4 ಸ್ಯಾರಿ ಅಷ್ಟೇ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಟೆಂಪಲ್ಗೆ ಹೋಗಬೇಕಾದ್ರೆ ಅಥವಾ ಹಬ್ಬ ಟೈಮಲ್ಲಿ ಮನೇಲಿ ಉಟ್ಕೊಳ್ಳೋದಕ್ಕೆ ಅಂತ ಸಿಂಪಲ್ಲಾಗಿರೋ ಒಂದು 4 ಸ್ಯಾರೀಸ್ನ ಅಷ್ಟೇ ಇಟ್ಕೊಂಡಿದ್ದೀನಿ. ಅಲ್ಲಿ ಜಾಸ್ತಿ ಸ್ಯಾರೀಸ್ನ ನಾನು ಇಲ್ಲೇ ಇಟ್ಟಿದ್ದೀನಿ. ಸೊ ಇವಾಗ ಒಂದೊಂದಾಗೆ ತೋರಿಸ್ತೀನಿ. ನಾನು ಯಾವುದ್ಯಾವುದೆಲ್ಲ ವೇರ್ ಮಾಡಿದ್ದೀನಿ ಅದೆಲ್ಲನೂ ಸೈಡಲ್ಲಿ ಪಿಕ್ಚರ್ಸ್ ಹಾಕ್ತೀನಿ. ಕೆಲವೊಂದು ವೇರ್ ಮಾಡಿದ್ದೀನಿ, ಬಟ್ ಅದ್ರದ್ದು ಪಿಕ್ಚರ್ಸ್ ಇಲ್ಲ. ಸೊ ಅದನ್ನು ಹಾಗೆ ತೋರಿಸ್ತೀನಿ. ಫಸ್ಟಿಗೆ ನಾನು ಒಂದು ಮೆಮೊರೇಬಲ್ ಸ್ಯಾರಿ ತೋರಿಸ್ತೀನಿ ವೆಡ್ಡಿಂಗ್ಗಿಂತ ಮುಂಚೆ. ಈ ಸ್ಯಾರಿ ನಾನು ಫಸ್ಟ್ ಟೈಮ್ ಉಟ್ಕೊಂಡಿರೋ ಸ್ಯಾರಿ ಇದು ತುಂಬ ಮೆಮೊರೇಬಲ್. 2010-11 ಉಟ್ಕೊಂಡಿರೋ ಇದು ಸ್ಯಾರಿ. ಯಾವುದೋ ಒಂದು ಫಂಕ್ಷನ್ಗೆ ಉಟ್ಕೊಂಡಿರೋ ಸ್ಯಾರಿ ಇದು. ಆವಾಗಲೇ ತಗೊಂಡಿದ್ದು, ಆವಾಗ ನನಗೆ ಅಂತ ತಗೊಂಡು ಬ್ಲೌಸು ಸ್ಟಿಚ್ ಮಾಡಿಸಿದ್ದು. ಆ್ಯಂಡ್ ಇನ್ನೊಂದೇನು ಅಂದರೆ ನನಗೆ ಬ್ಲೌಸು ಸ್ಟಿಚ್ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಯಾವುದಾದ್ರೂ ಸ್ಯಾರೀಸ್ನ ತಗೊಂಡ್ರೆ ಅದ್ರದ್ದು ಮ್ಯಾಚಿಂಗ್ ಬ್ಲೌಸ್ ತಗೊಂಡು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನು ನೆಕ್ಸ್ಟು ನನ್ನ ವೆಡ್ಡಿಂಗ್ ಸ್ಯಾರೀಸ್. ಇದು ರಿಸೆಪ್ಷನಿಗೆ ಅಂತ ತಗೊಂಡಿದ್ದು. ಇದ್ರದ್ದು ಪ್ರೈಸ್ ಎಲ್ಲ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಇದ್ರದ್ದು ಪ್ರೈಸ್ ಎಲ್ಲನೂ ಹಸ್ಬೆಂಡ್ಗೆ ಕೇಳಬೇಕು. ಆ್ಯಂಡ್ ತುಂಬಾ ಹೆವಿ ವರ್ಕ್ ಇರೋವಂಥ ಸ್ಯಾರಿ ಇದು. ಇದಕ್ಕೆ ತುಂಬ ವರ್ಕ್ ಇದೆ. ಇದನ್ನೇನು ನಾನು ಜಾಸ್ತಿ ತೋರ್ಸೋಕ್ಕೆ ಹೋಗಲ್ಲ. ಇದನ್ನು ನಾನು 3 ಟೈಮ್ಸ್ ಅಷ್ಟೇ ವೇರ್ ಮಾಡಿದ್ದು. ಮದುವೆ ಟೈಮಲ್ಲಿ ಆ್ಯಂಡ್ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಅಮ್ಮ ಯುಗಾದಿ ಟೈಮಿಗೆ ನನ್ನ ನೋಡೋಕ್ಕೆ ಬಂದಿದ್ದರು. ಸೊ ಆವಾಗ ಒಂದು ಸತಿ ಇಲ್ಲಿ ಯಾರೋ ಒಬ್ಬರು ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಊಟಕ್ಕೆ ಕರೀತಾರಲ್ಲ, ಸೊ ಆವಾಗ ಒಂದು ಸತಿ ನಾನು ಇದನ್ನು ಉಟ್ಕೊಂಡಿದ್ದೆ. ಅಷ್ಟು ಬಿಟ್ಟರೆ ಮತ್ತೆ ಇದನ್ನು ಯೂಸ್ ಮಾಡಿಲ್ಲ. ಇದ್ರದ್ದು ಬ್ಲೌಸು ತುಂಬ ಸಿಂಪಲ್ಲಾಗಿದೆ. ಆವಾಗೆಲ್ಲ ನಾನು ಬ್ಲೌಸಿಗೆಲ್ಲ ಹೇಳಿದ್ನಲ್ಲ, ವರ್ಕ್ ಮಾಡಿಸೋದು ಆ ಥರ ಎಲ್ಲ ಏನೂ ನನಗೆ ಕ್ರೇಜೇ ಇರಲಿಲ್ಲ. ನನಗೆ ಜಾಸ್ತಿ ನಾನೇ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಇತ್ತು. ಸೊ ಹಾಗಾಗಿ ಮತ್ತು ಇನ್ನೊಂದು ಏನಂದರೆ ಬ್ಲೌಸ್ ಪೀಸ್ ಏನಕ್ಕೆ ನಾನು ಸೇಮ್ ತೊಗೊಂಡು ಸ್ಟಿಚ್ ಮಾಡಿಕೊಡ್ತಾಯಿದ್ದೆ ಅಂತ ಅಂದರೆ, ಈ ಬ್ಲೌಸ್ ಪೀಸ್ ನಾನೇ ಸ್ಟಿಚ್ ಮಾಡೋಕ್ಕೋಗಿ ಇನ್ನೇನೋ ಆಗೋಯ್ತು ಅಂತ ಅಂದರೆ ಹಾಳಾಗ್ಬಿಡುತ್ತಲ್ಲ. ಸೊ ಹಾಗಾಗಿ ನಾನು ಬ್ಲೌಸ್ ಪೀಸು ಸೇಮ್ ಇರೋದನ್ನು ತರಿಸಿ ಸ್ಟಿಚ್ ಮಾಡ್ಕೊಳ್ತಾಯಿದ್ದೆ. ಆ್ಯಂಡ್ ಇದು ಕೂಡ ವೆಡ್ಡಿಂಗ್ದೇ ಗ್ರೀನ್ ಕಲರ್ ಸ್ಯಾರಿ. ಇದಕ್ಕೆ ವರ್ಕ್ ಏನೂ ಇಲ್ಲ, ಫುಲ್ ಸ್ಯಾರಿ ಇದೇ ಥರ ಇದೆ. ಇದು ಬಾರ್ಡರ್. ಇದನ್ನು ನಾನು ಒಂದೇ ಒಂದು ಸತಿ ಉಟ್ಕೊಂಡಿದ್ದು. ಅದು ಬಿಟ್ಟರೆ ಮತ್ತು ಈ ಸ್ಯಾರಿನ ನಾನು ಉಟ್ಕೊಂಡೇ ಇಲ್ಲ. ಇನ್ನೂ ಒಂದು ವೆಡ್ಡಿಂಗ್ ಸ್ಯಾರಿ ಇದೆ. ಇದು ಕೂಡ ಅಷ್ಟೇ ವೆಡ್ಡಿಂಗ್ ಸ್ಯಾರಿ. 2 ಸೇಮ್ ಸ್ಯಾರಿ ಇದೆ, ಕಲರ್ ಅಷ್ಟೇ ಚೇಂಜು. ಬಾರ್ಡ್ರ್ ಮಾತ್ರ ರೆಡ್ ಕಲರ್ ಬಂದಿದೆ ಅಷ್ಟೇ. ಇದನ್ನು ಅಷ್ಟೇ ನಾನು ಒಂದೇ ಸತಿ ವೇರ್ ಮಾಡಿದ್ದು, ಅದು ಮದುವೆ ಟೈಮಲ್ಲಿ ವೇರ್ ಮಾಡಿರೋದು. ಅದು ಬಿಟ್ಟರೆ ಮತ್ತು ಈ ಸ್ಯಾರಿಗಳನ್ನ ನಾನು ವೇರ್ ಮಾಡೇ ಇಲ್ಲ. ರಿಸೆಪ್ಷನ್ ಸ್ಯಾರಿ ಮಾತ್ರ 1-2 ಟೈಮ್ಸ್ ವೇರ್ ಮಾಡಿದ್ದೀನಿ ಅಷ್ಟೇ. ಇದ್ರದ್ದು ಪ್ರೈಸ್ ಎಲ್ಲನೂ ನಂಗೆ ಗೊತ್ತಿಲ್ಲ, ಹಸ್ಬೆಂಡ್ಗೆ ಕೇಳಬೇಕು. ಸೊ ಒಂದು ಯೆಲ್ಲೋ ಕಲರ್ ಸ್ಯಾರಿ ಅರ್ಶನಕ್ಕೆ ತೊಗೋಬೇಕು. ಸೊ ಅದನ್ನು ಕೊಡಿಸಿದ್ರು, ಅದು ಹಸ್ಬೆಂಡ್ ಮನೆಯಲ್ಲಿದೆ. ಇದು ಮಾತ್ರ ನಾನು ಯಾವಾಗಲಾದ್ರೂ ಉಟ್ಕೊಳಕ್ಕೆ ಬರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಊರಲ್ಲೆಲ್ಲ ಊಟಕ್ಕೆ ಕರೀತಾರಲ್ಲ, ಸೊ ಅವಾಗ ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಈ ಸ್ಯಾರೀಸ್ನ ನಾನು ಇಲ್ಲಿ ತೊಗೊಂಬಂದು ಇಟ್ಕೊಂಡಿದ್ದೆ. ಮದುವೆಯಲ್ಲಿ 5 ಸ್ಯಾರೀಸ್ ಕೊಡಿಸ್ತಾರಲ್ಲ, ಸೊ 5 ಸ್ಯಾರಿನಲ್ಲಿ ಇದು 3 ಸ್ಯಾರಿ. ಆ್ಯಂಡ್ ಒಂದು ಯೆಲ್ಲೋ ಕಲರು ಅರಿಶಿನ ಹಚ್ಚಬೇಕಾದ್ರೆ ಕೊಡಿಸೋದು. ಇನ್ನೊಂದು ಸ್ಯಾರಿ ಬದಲು ನನ್ನ ಹಸ್ಬೆಂಡು ಆವಾಗಲೇ ಲೆಹೆಂಗಾ ದಾವಣಿ ತೊಗೊಂಡಿದ್ರು.
ಇದು ನಾನು 3 ಟೈಮ್ಸ್ ವೇರ್ ಮಾಡಿದ್ದೀನಿ, ಇಲ್ಲ 4 ಟೈಮ್ಸ್. ಇವಾಗ ರೀಸೆಂಟಾಗಿ ಕೂಡ ಯಾರೊಬ್ಬರು ಮನೆಗೆ ಬಂದಿದ್ರು ಅಂತಂದ್ಬಿಟ್ಟು ಇದನ್ನು ವೇರ್ ಮಾಡಿದ್ದೆ. ಸೊ ಇದನ್ನು ಹಾಗೆ ಇಟ್ಟಿದ್ದೀನಿ, ಕ್ಲೀನಾಗಿಲ್ಲ, ಇನ್ನು ಎಲ್ಲ ಫೋಲ್ಡ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಇದು ನನ್ನ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಸ್ಟೈಲಿಶ್ ಆಗಿ ಮೇ ಬಿ ಬೆಂಗಾಲಿ ಸ್ಟೈಲಲ್ಲಿ ಉಟ್ಕೊಂಡಿದ್ದೆ ಅಂತ ಅನಿಸುತ್ತೆ. ಸೊ ಅದನ್ನು ಸೈಡಲ್ಲಿ ಪಿಕ್ಚರ್ಸ್ ಹಾಕ್ತೀನಿ ನೋಡಿ. ಆ್ಯಂಡ್ ಇದು ಅಷ್ಟೇ 2017-16 ತೊಗೊಂಡಿರೋ ಸ್ಯಾರಿ, ಹೆವಿ ವರ್ಕ್ ಇದೆ ಇದು. ಇದು ಕೂಡ ಮಮ್ಮಿದು, 3 ಸ್ಯಾರಿನೂ ಮಮ್ಮಿದೇನೆ. ಆ್ಯಂಡ್ ಇದು ನಮ್ಮ ಮಮ್ಮಿ ಯಾವುದೋ ಪೂಜೆನಲ್ಲಿ ತೊಗೊಂಡಿದ್ರು. ಇದು ನಾನು ನನ್ನ ಸೆಕೆಂಡ್ ಮೆಟರ್ನಿಟಿ ಶೂಟ್ಗೆ ಯೂಸ್ ಮಾಡಿದ್ದು. ಸೊ ಇದು ಕೂಡ ಮಮ್ಮಿದೇನೆ. ಆ್ಯಂಡ್ ಈ ಸ್ಯಾರಿ ಬಂದು ನಂದು ತುಂಬ ಹಾರ್ಡಾಗಿರೋ ಸ್ಯಾರಿ ಇದು. ಇದು ನನ್ನ ಫಸ್ಟು ಆ್ಯನಿವರ್ಸರಿಗೆ ಮಮ್ಮಿ ಕೊಡಿಸಿದ್ದು. ಇದರದ್ದು ಪ್ರೈಸ್ ಬಂದು 700 ಏನೋ ಇದೆ. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಇದು ನಮ್ಮ ಕಸಿನ್ ಒಬ್ಬರು ನನಗೆ ಗಿಫ್ಟ್ ಮಾಡಿದ್ದು. 2018ನಲ್ಲಿ ನನಗೆ ಗಿಫ್ಟ್ ಬಂದಿರೋದಿದು. ಇದನ್ನು ನಾನು ಒಂದು 3-4 ಸತಿ ವೇರ್ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು ನನ್ನ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಅಮ್ಮ ಸೀರೆ ಕೊಡಿಸ್ಬೇಕಲ್ಲ ಸೀಮಂತ ಟೈಮಲ್ಲಿ, ಸೊ ಆವಾಗ ಕೊಡಿಸಿರೋದು. ಇದು 1200 ಏನೋ ಸಮಥಿಂಗ್ ಇದೆ ಇದು. ಇನ್ನು ನೆಕ್ಸ್ಟು, ಸೊ ಇದು ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಉಟ್ಕೊಂಡಿರೋದು. ಇದು ಅಷ್ಟೇ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಉಟ್ಕೊಂಡಿರೋದು. ಇನ್ನು ನೆಕ್ಸ್ಟು ತುಂಬ ಕಾಸ್ಟ್ಲಿಯೆಸ್ಟು ಸ್ಯಾರಿನ ತೋರಿಸ್ತೀನಿ. ಇದು ಪ್ಯೂರ್ ರೇಷ್ಮೆ ಸ್ಯಾರಿ. ಇದ್ರದ್ದು ಪ್ರೈಸು ನಾನು ಎಕ್ಸಾಕ್ಟಾಗಿ ಹೇಳಲ್ಲ, 10,000 ಮೇಲಿದೆ, 20,000 ಒಳಗಡೆ ಇದೆ. ಸೊ ಗೆಸ್ ಮಾಡಿ ಇದ್ರದ್ದು ಪ್ರೈಸ್ ಎಷ್ಟಿದೆ ಅಂತ. ಇದು ತುಂಬ ಕಾಸ್ಟ್ಲಿಯೆಸ್ಟ್ ಸೀರೆ ನನ್ನ ಹತ್ರ ಇರೋದು. ಸೊ ಇದನ್ನ ನಮ್ಮ ಮಮ್ಮಿಗೆ ಕೊಟ್ಟಿದ್ದೀನಿ, ಬಿಕಾಸ್ ಇದನ್ನು ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದನ್ನು ನಮ್ಮ ಮಮ್ಮಿಗೆ ಕೊಟ್ಟಿದ್ದೀನಿ. ಇದು ನನಗೆ ರಕ್ಷಾಬಂಧನಕ್ಕೆ ಕೊಡಿಸಿದ್ದು ನನ್ನ ತಮ್ಮ, ಬಟ್ ಅದನ್ನ ನಾನು ಯೂಸ್ ಮಾಡಲ್ಲ, ನನಗೆ ಅದನ್ನು ಮೇಂಟೈನ್ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಇದು ನನ್ನ ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಗಿಫ್ಟ್ ಬಂದಿರೋ ಸ್ಯಾರಿ. ಇದನ್ನು ಅಷ್ಟೇ ಅಮ್ಮಂಗೆ ಕೊಟ್ಟಿದ್ದೀನಿ. ಆ್ಯಂಡ್ ಇದು ನನಗೆ ಅಮ್ಮ ಕೊಡಿಸಿದ್ದು. ಆ್ಯಂಡ್ ಈ ಸ್ಯಾರಿ ನಮ್ಮ ಅಮ್ಮಂಗೆ ಮೊನ್ನೆ ರೀಸೆಂಟಾಗಿ ಮೊನ್ನೆ ಓಪನಿಂಗ್ ಮಾಡಿದ್ರಲ್ಲ, ಸೊ ಆವಾಗ ನಾನೇ ಸೆಲೆಕ್ಟ್ ಮಾಡಿ ಚಾಯ್ಸ್ ಮಾಡಿ ತುಂಬ ಶಾಪ್ಗಳನ್ನ ಹುಡುಕಿ ತೊಗೊಂಡು ಬಂದಿದ್ದು. ಇದ್ರದ್ದು ಪ್ರೈಸ್ ಬಂದು 1500, ಬಾರ್ಗೇನ್ ಮಾಡಿ 1300ಗೆ ತೊಗೊಂಡು ಬಂದಿದ್ದೆ ನಾನು ಇದನ್ನು. ನೆಕ್ಸ್ಟ್ ಸ್ಯಾರಿ ಇದೆರಡು ನಮ್ಮ ಮಮ್ಮಿದು, ಬಟ್ ನಾನು ವೇರ್ ಮಾಡಿದ್ದು ನನ್ನ ಸೆಕೆಂಡ್ ಮೆಟರ್ನಿಟಿ ಶೂಟಲ್ಲಿ. ಆ್ಯಂಡ್ ಈ ಸ್ಯಾರಿ ಬಂದು ನನ್ನ ಮಗಳು ಮುಡಿ ಕೊಡೋ ಶಾಸ್ತ್ರದಲ್ಲಿ ಹಸ್ಬೆಂಡು ನನಗೆ ಅಂತ ತೊಗೊಂಡಿದ್ದು ಈ ಸ್ಯಾರಿನ. ಆ್ಯಂಡ್ ಇದು ಫಸ್ಟು ಪ್ರೆಗ್ನೆನ್ಸಿನಲ್ಲಿ ಟೆಂಪಲ್ಗೆ ಹೋಗಬೇಕಾದ್ರೆ ಪೂಜೆ ಮಾಡಬೇಕು, ಸೊ ಆವಾಗ ತೊಗೊಂಡಿದ್ದು. ಇದು ಕೂಡ ರೇಷ್ಮೆ ಸ್ಯಾರಿ. ಇನ್ನು ಅವಾಗವಾಗ ತೂಗ್ತಾ ಇರಬೇಕು, ಇಲ್ಲಾಂದರೆ ಅಂತ ಇರ್ತೇನೆ. ಜೋಲಿಲಿ ಸ್ವಲ್ಪ ಮಲ್ಕೊಳ್ಳೋದು ಕಷ್ಟ ಅವನಿಗೆ, ಅದಕ್ಕೋಸ್ಕರ. ಆ್ಯಂಡ್ ಇನ್ನೂ ಒಂದು ಸ್ಯಾರಿ ಇದೆ, ಮಮ್ಮಿ ನಾನು ಒಟ್ಟಿಗೆ ತೊಗೊಂಡಿದ್ದು, ಬಟ್ ಅವರು ಹುಬ್ಳಿನಲ್ಲಿ ತೊಗೊಂಡಿದ್ದಾರೆ, ನಾನು ಬ್ಯಾಂಗ್ಳೂರಲ್ಲಿ ತೊಗೊಂಡಿರೋದು. ಇದು ಬ್ಯಾಂಗ್ಳೂರಲ್ಲಿ ತೊಗೊಂಡಿರೋದು, ಇದು ಮಮ್ಮಿ ಹುಬ್ಳಿಲಿ ತೊಗೊಂಡಿರೋದು. ಡಿಸೈನ್ಸು ಸ್ವಲ್ಪ ಚೇಂಜ್ ಇದೆ, ಬಟ್ ಕಲರ್ ಮಾತ್ರ ಸೇಮ್ ಇದೆ. ಈ ಸ್ಯಾರಿ ಕೂಡ ಮಮ್ಮಿದು, ಬಟ್ ನಾನು ಇದನ್ನು ಒಂದು ಸತಿನೂ ವೇರ್ ಮಾಡಿಲ್ಲ. ಇದು ನಮ್ಮ ಮಮ್ಮಿ ನನಗೆ ಮನೆ ಓಪನಿಂಗಿಗೆ ಕೊಡಿಸಿದ್ದು. ಫಾರ್ ದ ಫಸ್ಟ್ ಟೈಮ್ ನಾನು ಇದಕ್ಕೆ ವರ್ಕ್ ಮಾಡಿಸಿದ್ದೀನಿ. ನಾನು ಯಾವ ಬ್ಲೌಸ್ಗೂ ವರ್ಕ್ ಮಾಡಿಸಿಲ್ಲ. ಇದು ಅಷ್ಟೇ ಮಮ್ಮಿದು, ನಾನೊಂದು ಸತಿ ವೇರ್ ಮಾಡಿದ್ದೀನಿ. ಆ್ಯಂಡ್ ಈ ಸ್ಯಾರಿ ಕೂಡ ಅಷ್ಟೇ, ಇದು ಮಮ್ಮಿದು. ನನ್ನ 5th ವೆಡ್ಡಿಂಗ್ ಆ್ಯನಿವರ್ಸರಿಗೇನೋ ವೇರ್ ಮಾಡಿದ್ದೆ, 5th 6th ವೆಡ್ಡಿಂಗ್ ಆ್ಯನಿವರ್ಸರಿ ವೇರ್ ಮಾಡಿದ್ದು. ಇದು ಸ್ಯಾರಿ ಬಂದು ತುಂಬ ಹಳೆಯ ಸ್ಯಾರಿ, 2020ನಲ್ಲಿ ತೊಗೊಂಡಿದ್ದು ಅಂತ ಅನಿಸುತ್ತಿದ್ದು. ಇದು ಮತ್ತು ಇದ್ರದ್ದು ಪ್ರೈಸ್ ಗೊತ್ತಿಲ್ಲ. ಇದು ನನಗೆ ಅಂತ ತೊಗೊಂಡಿದ್ದು, ಬಟ್ ಬ್ಲೌಸ್ ಮಾತ್ರ ನಾನು ಬ್ಲೌಸ್ ಪೀಸು ಮ್ಯಾಚಿಂಗ್ ಇರೋದನ್ನು ತೊಗೊಂಡು ಬಂದು ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ನೋಡಿದ್ರಲ್ಲ, ಇಷ್ಟು ನನ್ನ ಸ್ಯಾರಿ ಕಲೆಕ್ಷನ್ಸು.
ಇದ್ರದ್ದು ಪ್ರೈಸ್ ಎಷ್ಟಿದೆ ಏನು ಅಂತ ಗೊತ್ತಿರೋದನ್ನು ಹೇಳಿದ್ದೀನಿ, ಗೊತ್ತಿಲ್ಲದೆ ಇರೋದು ನಂಗೆ ಅಂದರೆ ಮಮ್ಮಿ ಹೋಗಿ ತೊಗೊಂಡು ಬಂದಿರೋ ಸ್ಯಾರಿಗಳದೆಲ್ಲನೂ. ಸೊ ಹಾಗಾಗಿ ಅದ್ರದ್ದು ಪ್ರೈಸ್ ಎಲ್ಲ ಗೊತ್ತಿರೋದನ್ನು ಹೇಳಿದ್ದೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ನ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್.